ಸರ್ ಹೆಂಗೆ ಅನ್ಸಕತ್ತರಿ? ಹೆಂಗೆ ಅನ್ಸಕತ್ತರಿ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಪರೀಕ್ಷೆ ಇದೆ. ಸೊ ಮಕ್ಕಳೆಲ್ಲ ತಯಾರಾಗಿ ಬಂದಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಪರೀಕ್ಷೆ ಆಗುತ್ತೆ ಮತ್ತು ಏನೇನೆಲ್ಲ ಆಗುತ್ತೆ ಸ್ಕೂಲಲ್ಲಿ ಅಂತೇಳಿ. ವೇಟ್ ಆ್ಯಂಡ್ ಸಿ. ಇವತ್ತು ಅವರೇ ಸರ್. ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಶಾಲೆಗೆ ಹೊಸ ಚೇರ್ ಬಂದವ. ಈಗ ತಾನೇ ಅನ್ಲೋಡ್ ಮಾಡಿಸ್ಲಾಗತ್ತಾರ. ಒಂದು 10 ಚೇರ್ ಹೊಸ ಬಂದವ. ಮೊನ್ನೆ ಬೆಂಚ್ ಬಂದಿತ್ತು. ಮತ್ತೇನು ಬಂದವ? ಬೆಂಚ ಮತ್ತು ಅಲ್ಮಾರಿ, ಟಿಜೇರಿ. ಅವು ಎಷ್ಟು ಬಂದವು ಟಿಜೇರಿ? ಡೆಸ್ಕ್, ಟೇಬಲ. ಹೌದಾ ಗಾಯ್ಸ್? ನೋಡ್ರಿ, ಇವೆಲ್ಲ ಹೊಸ ಚೇರ್ ಇವತ್ತು ಬಂದಿದ್ದು. ಇವೆಲ್ಲ ಟಿಜೇರಿ ಮೊನ್ನೆ ಒಂದು 4-5 ದಿನದ ಹಿಂದೆ ಬಂದಿರುವಂಥದ್ದು. ಎಲ್ಲ ಹೊಸ ಅಲ್ಮಾರಿ, ಹೊಸ ಬಿಲ್ಡಿಂಗ್ ಇದು ನಮ್ಮದು. ಆ್ಯಕ್ಚುಲಿ 2 ಕೋಣೆಗಳು ಹೊಸ ಆಗ್ಯಾವ. ಈಗೆಲ್ಲ ಹುಡುಗರು ಫುಲ್ ಖುಷಿದಾಗಾರ. ಈಗ ನಮ್ಮ ಶಾಲೆಗೆಲ್ಲ ಹೊಸ ಹೊಸ ಸಾಮಾನ್ಯ ಹೊಂಟಾವ ಅಂತೇಳಿ. ಇಲ್ಲಿ ನೋಡಿರಿ ಟಿಜರಿ ಹ್ಯಾಂಗೋ ಅಂತೇಳಿ. ಯಾಕರೇನು ರೈಟ್. ಇದು ಆ್ಯಕ್ಚುಲಿ ನಮಗೆಲ್ಲ ಶಿಕ್ಷಕರಿಗೆ ಏನು ಹಾಜರಿ ಇದು ಇಡ್ಲಿಕ್ಕೆ, ನಮ್ಮ ಟೆಸ್ಟ್ ಪೇಪರ್ ಅವೆಲ್ಲ ಇಡೋ ಸಲ ಇದು ಅದ ರೀ. ಗಾಯ್ಸ್ ಇಲ್ಲಿ ನೋಡಿ, ಎಲ್ಲ ಹೊಸ ಬೆಂಚ್ ಬಂದವ. ಎಷ್ಟು ಬಂದವ ಗೊತ್ತವೇನು ಯಾರಿಗೆ? ಎಷ್ಟು ಬಂದವ? 34 ಬೆಂಚ್ ಬಂದವಂತ. ಈಗ ಎಲ್ಲ ಕ್ಲಾಸ್ ಎಲ್ಲ ಮುಗ್ದವ. ಈಗ ಎಕ್ಸಾಮ್ ಎಲ್ಲ ಮುಗ್ಲಿಕ್ಕೆ ಬಂದವ. ಹಾಗಾಗಿ ಇವೆಲ್ಲ ಏನು ಮಾಡ್ಯಾರ, ಈ ಸಮ್ಮರ್ ಮುಗಿಯೋವರೆಗೂ ಸೇಫ್ ಇಲ್ಲ ಅಂತೇಳಿ ಈ ಒಂದು ರೂಮ್ ಒಳಗೆ ಲಾಕ್ ಮಾಡಿಟ್ಟಾರ. ಒಂದ್ರ ಮೇಲೆ ಒಂದು. ಇವು ನೋಡಿ ಡೆಸ್ಕ್ ನೋಡ್ರಿ, ಇವು ಹೆಂಗೋ ಅಂತೇಳಿ ಟೇಬಲ್. ಇವು ಆ್ಯಕ್ಚುಲಿ ಕ್ಲಾಸ್ ರೂಮ್ ಒಳಗೆ ಶಿಕ್ಷಕರು ಕೂತಿ ಪೇಪರ್ ಚೆಕ್ ಮಾಡ್ಲಿಕ್ಕೆ, ಹಾಜರಿ ತೊಗೊಳಕ್ಕೆ ಇವು ಹೆಲ್ಪ್ ಆಗ್ತಾವ. ಇದು ನೋಡಿ ಡ್ರಾ ಅವ. ಡ್ರಾ ಕೂಡ ಕೀಲಿ ಕೊಟ್ಟಾರ. ಇವು ಎಷ್ಟು? 2, 4, 6, 8 ಇವು 10 ಡೆಸ್ಕ್ ಬಂದ ನೋಡ್ರಿ ಗಾಯ್ಸ್. ಗಾಯ್ಸ್ ಇಲ್ಲಿ ನೋಡಿ, ಇವು ದೊಡ್ಡ ಬೆಂಚು ಅಂದ್ಕೊಂಡಿದ್ದ, ಬಟ್ ಇವು ಭಾಳ ಸಣ್ಣ ಬೆಂಚು. ಇವು ಏನಪ್ಪ ಅಂತಂದ್ರೆ 1ನೇ 2ನೇ 3ನೇ 4ನೇ ತನಕ ಅಷ್ಟೇ ಇವು ನಡೀತಾವೆ. ಮತ್ತು 5, 6 ಇತ್ತಂದ್ರೆ ಅವ್ರಿಗೆ ಇಂಥ ಬೆಂಚ್ ಬೇಕಾಗ್ತಾವೆ. ಇಲ್ಲಿ ಬಾರ ಮೈರಾಜ್ ಕಡೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಬೆಂಚ್. ಇವು 5, 6, 7, 8ನೇದವ್ರಿಗೆ ಇವು ನಡೀತಾವೆ. ಬಟ್ ಇವೇನು ಅಲ್ಲವು ಭಾಳ ಸಣ್ಣವು. ಇವು 4 ಮತ್ತು 5ನೇದವ್ರಿಗೆ, 1ರಿಂದ 5ನೇ ತರಗತಿ 4ನೇ ತರಗತಿವರೆಗೂ ನಡೀತಾವೆ ಬೆಂಚು. ಮತ್ತು ಏನು ಅಂದ್ರೆ ಭಾಳ ಹೆವಿ ಇವು, ಭಾಳ ಒಜ್ಜಿ ಇವ. ಎತ್ತಬೇಕಂದ್ರೆ ಎತ್ತಕ್ಕಾಗಲ್ಲಾಗ್ಯದ. ನೋಡ್ರಿ ಇಲ್ಲಿ ಮೇಘರಾಜ, ಅಂಕಿತಾ, ಗೌರಮ್ಮ ಭಾಳ ಅಫ್ಸೋಸ್ನಾಗರ. ಯಾಕೆ ಅಂಕಿತಾ, ಏನಾಗಿದೆ? ನಕ್ಷೆ ಇಳಿಸಿರಲ್ಲ? ಹಾಂ, ಅದು ಇನ್ನೂ ಅರ್ಧ ಉಳ್ದಲ್ಲ. ಬಾತ್ರೂಮ್ ಬಲ್ ಬಂದದ. ಮತ್ತು ಕಂಪ್ಲೀಟ್ ಮಾಡ್ಬೇಕೆ? ನಾವು ಹೊಂಟಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತದ. ನಾ ಬರ್ಬೇಕವ ಅಂದ್ರೆ ನೋಡು, SLC ಎಕ್ಸಾಮ್ ಇದ್ದು ಈಸ್ ದಿನ. SLC ಎಕ್ಸಾಮ್ ಮುಗಿದು ಈಗ ಟ್ರೈನಿಂಗ್ ಹಾಕ್ಯಾರ. ಟ್ರೈನಿಂಗ್ ಹೋಗ್ತೀನಿ ಒಮ್ಮೆ ಜೂನ್ದಾಗೆ. ಈಗ ಅಲ್ಲಿ ತನ ಏನು ಮಾಡಿರಿ, ಆ ಮ್ಯಾಪ ಇದು ಮಾಡ್ಕೊಂಡು ಇಟ್ಕೋರಿ, ಜಾಕ್ ಮಾಡಿ ಇಟ್ಕೋರಿ. ಮ್ಯಾಪ್ ಆಯಿತು, ಅದು ಹಾಕಿದಾಯ್ತು. ಮೇಘರಾಜ್ ಇರಲಿಲ್ಲ ಅಂದ್ರೂ ಬಂದು ಹೋಗ್ತಾನೆ. ಸ್ವಲ್ಪ ಇಸ್ಕೊಂಡು ಇಟ್ಕೋ, ಯಾಕೋ ಮತ್ತೆ ಮುಂದಕ್ಕೆ ಹೋಗ್ತಾನೆ, ಆಮೇಲೆ ಪ್ರಾಬ್ಲಮ್ ಆಗ್ತದೆ. ನಮ್ಮ ಸ್ಕೂಲ್ದು ಎಲ್ಲ ಮೆಜರ್ಮೆಂಟ್ ಮಾಡಿ ಎಲ್ಲ ಮ್ಯಾಪ್ ರೆಡಿ ಮಾಡಿದ್ವಿ. ಬಟ್ ಅದು ಡ್ರಾಯಿಂಗ್ ಶೀಟ್ಗಳು ಹಾಕೋದು ಕೆಲಸ ಅರ್ಧಕ್ಕೆ ನಿಂತ, ನಿಮ್ಗೆ ಗೊತ್ತೇ ಅದ. ನಮಗೇನಾಗಪ್ಪ ಅಂತಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದ, ಅಂದರೆ SLC ಎಕ್ಸಾಮ್ ಇತ್ತು ಇಷ್ಟು ದಿನ. ಮತ್ತು ಇವತ್ತೇನದ ಅಂತಂದ್ರೆ ಜನಗಣತಿ ಟ್ರೈನಿಂಗ್ ಹಾಕ್ಯಾರ. ಈಗ ನಮ್ಮ ಸ್ಕೂಲ್ನಾಗ ಎಕ್ಸಾಮ್ ನಡೆದವ. ಹಂಗಾಗಿಸಿಂದೆ ನಮಗೆ ಅದು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಪೆಂಡಿಂಗ್ ಇಟ್ಟಿವಿ. ನೆಕ್ಸ್ಟ್ ಜೂನ್ ಒಳಗೆ ಸ್ಟಾರ್ಟ್ ಆದಾಗ ಅದನ್ನು ಕಂಪ್ಲೀಟ್ ಮಾಡ್ಬೇಕಂತೇಳಿ ಒಂದು ಟಾರ್ಗೆಟ್ ಅದ. ಜೂನ್ ಒಳಗೆ ಬಂದಾಗ ಮಾಡ್ತೀವಿ. ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ. ನೋಡಮ್ಮ, ಇನ್ನೂ ಎಷ್ಟು ದಿನ ಟೈಮ್ ಇದೆ? ಇವತ್ತು ಎಷ್ಟು ಡೇಟ್? ಇವತ್ತು 4 ಅದಲ್ಲ, ಇನ್ನು 6 ದಿನ ಸ್ಕೂಲ್ ಅದ. 6 ದಿನದಾಗ ಒಂದು ಸಂಡೇ ಹೋಗ್ತದೆ, 3 ದಿನ ಟ್ರೈನಿಂಗ್ ಹೋಗ್ತದೆ. ಇನ್ನು 3-4 ದಿನ ಟೈಮ್ ಸಿಗ್ತದೆ. ನೋಡಮ್ಮ, 3-4 ದಿನದಾಗ ಆಯ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಮಾಡಮ್ಮಿ. ಜೂನ್ದಾಗ ನೋಡಮ್ಮ, ಟ್ರೈ ಮಾಡಮ್ಮಿ. ಗಾಯ್ಸ್ ನೋಡಿ, ಮಧ್ಯಾಹ್ನ 2 ಗಂಟೆ ಆಗ್ತಾಯಿದೆ. ಫುಲ್ ವಾಕಿಂಗ್ ಇವತ್ತು. ಅಲ್ಲಿ ಹಿಡಿದು ಇಲ್ಲಿ ತನ. ಇಲ್ಲಿ ಬಂದ್ಮ್ಯಾಗ ಇಲ್ಲೊಂದು ಟಮ್ ಸಿಕ್ಕದ. ಟಮ್ ಏರ್ ನಿಂತೀವಿ. ಸರ್ ಹೆಂಗೆ ಅನ್ಸಕತ್ತರಿ? ಹೆಂಗೆ ಅನ್ಸಕತ್ತರಿ? ಟಮ್ದಾಗ ಗಾಡಿ ಜರ್ಕಿ ಹೊಡಿತಾವ ಸರ್. ಅಲ್ಲಿ ಶಾಲಿನ ಶಾಲಿನಿ.
ಇಲ್ಲೇ ಬರ್ತಾಳ್ರಿ ಹಾಂ